ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಈಶ್ವರ್. RTI ರೈಟ್ ಟು ಇನ್ಫಾರ್ಮೇಷನ್ ಆಕ್ಟ್ ಮಾಹಿತಿ ಹಕ್ಕು ಇದು ಬರೋಕ್ಕೆ ಮುಖ್ಯ ಕಾರಣ ಯಾರು ಗೊತ್ತಾ? ಅರುಣಾ ರಾಯ್, ರಿಟೈರ್ಡ್ IAS ಆಫೀಸರ್. ಇವರು ಮೂಲತಃ ಚೆನ್ನೈನವರು. ಇವರೊಂದು ಸಂಸ್ಥೆ ಹುಟ್ಟಾಕ್ತಾರೆ, ಮಜ್ದೂರ್ ಕಿಸಾನ್ ಶಕ್ತಿ ಸಂಘಟನೆ ಅಂತ. ಅದ್ರ ಮುಖಾಂತರ ಹೋರಾಟ ಮಾಡ್ತಾರೆ. ಅದನ್ನು 1990ರಲ್ಲಿ ಓಪನ್ ಆಗುತ್ತೆ. ಜೊತೆಗೆ ಸತತ 15 ವರ್ಷಗಳ ಹೋರಾಟದಿಂದ 2005ರಲ್ಲಿ ಸರ್ಕಾರ ಅದಕ್ಕೆ ಅಪ್ರೂವಲ್ ಕೊಡುತ್ತೆ. ಅದೇ ಇವಾಗ RTI ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಆಗಿದೆ. ಸಾಕಷ್ಟು ನಮ್ಮ ದೇಶದಲ್ಲಿ ಕಾರ್ಯಕರ್ತರಿದ್ದಾರೆ, ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಕಾರ್ಯಕರ್ತರುಗಳು. ಸೊ ಭ್ರಷ್ಟಾಚಾರ ವಿರುದ್ಧ ಇಲ್ಲೂ ಹೋರಾಟ ಮಾಡ್ತಾ ಇದ್ದಾರೆ. ಅವರೊಂದು ಪಿಲ್ಲರ್ ಆಗಿ ನಿಂತಿದ್ದಾರೆ. ಈಗ ಇದು ಬೇರೆ ದೇಶದಲ್ಲಿಲ್ವಾ, ನಮ್ಮ ದೇಶದಲ್ಲಿ ಮಾತ್ರ ಇರೋದಾ? ಇಲ್ಲ, 100ಕ್ಕೂ ಹೆಚ್ಚು ದೇಶದಲ್ಲಿ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಇದೆ. ಭ್ರಷ್ಟಾಚಾರ ನಿರ್ಮೂಲನೆಗೆ ಪ್ರತಿ ದೇಶವೂ ಹೋರಾಟ ಮಾಡ್ತಾ ಇದೆ. ಮೊದಲನೇ ದೇಶ ಬಂದು ಸ್ವೀಡನ್. 1766ರಲ್ಲಿ ಅಲ್ಲಿ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ನ ಆಕ್ಟಿವೇಶನ್ ಮಾಡ್ತಾರೆ. 2005ಕ್ಕೆ ನಮ್ಮ ದೇಶದಲ್ಲಿ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಕಾಯ್ದೆ ಬರುತ್ತೆ. ಅದಕ್ಕೆ ಬರೋಕ್ಕೆ ಅರುಣಾ ರಾಯ್ ಅವರೇ ಬರಬೇಕಾಗಿತ್ತು. ಮತ್ತು ಅದಕ್ಕೆ ಬೆಂಬಲವಾಗಿ ಈಗ ಸಾಕಷ್ಟು RTI ಕಾರ್ಯಕರ್ತರು ನಮ್ಮ ದೇಶಕ್ಕಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ನಿಮಗೆ RTIಗೆ ಅಪ್ಲಿಕೇಶನ್ ಹಾಕೋದು ಹೇಗೆ ಮತ್ತು ಎಲ್ಲ ಮಾಹಿತಿಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೇನೆ.